ಮತ್ತೊಮ್ಮೆ ಈ ವಾರ ನೋಟದ ಕಾರ್ಯಕ್ರಮದಲ್ಲಿ ಪ್ರಸ್ತುತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಾದರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರು RSS ಕುರಿತಂತೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವರು ಕೇಳಿರುವಂಥದ್ದು ತೀರಾ ಸರಳವಾದ ಪ್ರಶ್ನೆಗಳು. ನೀವು ನಿಮ್ಮ ಸಂಘಟನೆಗೆ 100 ವರ್ಷ ಆಗಿದೆ, RSSಗೆ 100 ವರ್ಷ ತುಂಬಿದೆ. ಎರಡನೇದಾಗಿ, ಈಗ ನೀವು ಕೇವಲ ಒಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಉಳ್ಕೊಂಡಿಲ್ಲ. ನಿಮ್ಮದೇ ಪಕ್ಷವಾದಂಥ ರಾಜಕೀಯ ಪಕ್ಷವಾದಂಥ BJP ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಮತ್ತು ಇತರ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಮತ್ತು ನೀವು ಇವತ್ತೊಂದು ಬಹಳ ಪ್ರಭಾವಶಾಲಿ ಆದಂಥ ಸಂಘಟನೆ. ಇದೇನು ಮಾಮೂಲಿ ಸಣ್ಣ ಸಂಘಟನೆ ಅಲ್ಲ, ಅಥವಾ ಮಧ್ಯಮ ಗಾತ್ರ ಸಂಘಟನೆ, ಭಾಳ ದೊಡ್ಡ ಮಟ್ಟದ ಅಥವಾ ಜಾಗತಿಕವಾಗಿ ನೀವು ಗುರುತಿಸೋದಾದರೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆರ್ಗನೈಸೇಷನ್ ಆಗಿ RSS ಇವತ್ತು ಬೆಳೆದು ನಿಂತ್ಕೊಂಡ್ಬಿಟ್ಟಿದೆ. ಇನ್ನೂ ಅದನ್ನು ವಿಸ್ತಾರ ಮಾಡಿ ಹೇಳಬೇಕಾದ್ರೆ RSS ಇವತ್ತು ಡೀಪ್ ನೇಷನ್ ಆಗಿ ಬೆಳೆದಿದೆ. ಸೊ ಹೀಗಾಗಿ ಡೀಪ್ ನೇಷನ್ ಅಂತಂದರೆ ಅದು ದೇಶದ ಎಲ್ಲ ಭಾಗಗಳಲ್ಲಿ, ಎಲ್ಲ ವಲಯಗಳಲ್ಲಿ, ಎಲ್ಲರ ಮೆದುಳಲ್ಲಿ, ಬಹುತೇಕರ ಮೆದುಳಲ್ಲಿ RSS ಸಿದ್ಧಾಂತ ತುಂಬಲಾಗಿರುತ್ತದೆ. ಅಂದರೆ ನೀವು ಯಾವುದೇ ಸರ್ಕಾರದ ಇಲಾಖೆಗಳಿಗೆ ಹೋಗಿ ಅಲ್ಲಿ RSS ಸಿದ್ಧಾಂತ ಇರುವಂಥವ್ರು ಸಿಕ್ಕೇ ಸಿಗ್ತಾರೆ. ನೀವು ಈ ದೇಶದ ರಾಜ್ಯಗಳ ಯಾವುದೇ ಬಡಾವಣೆಗಳಿಗೆ ಹೋಗಿ ಅಲ್ಲಿ RSS ಸಿದ್ಧಾಂತ ಇರುವಂಥವ್ರು ಸಿಕ್ಕೇ ಸಿಗ್ತಾರೆ. ಈ ದೇಶದ ಯಾವುದೇ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಅಥವಾ ಬಸ್ನಲ್ಲಿ ಹೋಗಿ, ರೈಲ್ನಲ್ಲಿ ಹೋಗಿ, ಏರೋಫ್ಲೈಟಲ್ಲಿ ಹೋಗಿ, ಅಲ್ಲೆಲ್ಲ ನಿಮಗೆ RSS ಸಿದ್ಧಾಂತದವರು ಸಿಕ್ಕೇ ಸಿಗ್ತಾರೆ. ಅಂದರೆ ಎಲ್ಲ ಕಡೆಗೆ ಹಬ್ಬಿಬಿಟ್ಟಿದೆ, ಡೀಪ್ ನೇಷನ್ ಆಗಿ ಬೆಳೆದಿದೆ ಮತ್ತು ಇವತ್ತು ಪಾಲಿಸಿ ಮ್ಯಾಟರ್ಸನ್ನು ನಿರ್ಧರಿಸುವ ಹಂತಕ್ಕೆ ಬೆಳೆದಿದೆ. ದೇಶದ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪಾಲಿಸಿ ಮ್ಯಾಟರ್ಸ್, ನೀತಿ ನಿರೂಪಣೆಯಲ್ಲಿ ತನ್ನದೇ ನಿರ್ಧಾರವನ್ನು ಜಾರಿಗೊಳಿಸಬಲ್ಲಂತಹ ಮಟ್ಟಕ್ಕೆ, ಹಂತಕ್ಕೆ RSS ಬೆಳೆದು ನಿಂತಿದೆ. ಮತ್ತು RSS ಸಿದ್ಧಾಂತ ಏನಿದೆಯಲ್ಲ, ಅದೊಂದು ಚಾತುರ್ವರ್ಣ ಸಿದ್ಧಾಂತ ಅಥವಾ ಜಾತಿ ವ್ಯವಸ್ಥೆಯನ್ನು ಪೋಷಿಸುವಂತಹ ಅಥವಾ ಬ್ರಾಹ್ಮಣವಾದವನ್ನು ಪೋಷಿಸುವಂಥ ಏನು ಸಿದ್ಧಾಂತ ಇದೆಯಲ್ಲ, ಅಥವಾ ಸಮಾಜದಲ್ಲಿ ದ್ವೇಷ ಬಿತ್ತುವಂತಹ ಸಿದ್ಧಾಂತ, ಅಥವಾ ಮತಗಳ ಧ್ರುವೀಕರಣ, ಮತಧರ್ಮಗಳ ಧ್ರುವೀಕರಣ ಮಾಡುವಂಥ ಸಿದ್ಧಾಂತ ಇದೆಯಲ್ಲ, ಇವೆಲ್ಲವೂ ಚರ್ಚೆ ಆಗಿದೆ. ಅದಾಗಿದೆ. ಇವೆಲ್ಲವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಇಷ್ಟೆಲ್ಲ ಇರುವಂಥ RSS, ನೂರಾರು ಸಂಘಟನೆಗಳು ಅಂಗಸಂಸ್ಥೆಗಳು RSS ಜೊತೆಗೆ ಇದ್ದಾವೆ. ಇವೆಲ್ಲವೂ ಈಗ RSS ಜೊತೆ ಇರುವಂಥ ಸಂಘಟನೆಗಳ ಒಂದು ಕೆಲವು ಪಟ್ಟಿಗಳು ನಿಮ್ಮ ಮುಂದೆ ನಾವು ಓದ್ತಾ ಹೋಗ್ತೀವಿ. ನಾನು ಕೇವಲ ಸಾಂಸ್ಕೃತಿಕವಾಗಿ ಸಂಬಂಧಿಸಿರುವಂಥ ಪಟ್ಟಿಗಳು ಮಾತ್ರ ಓದ್ತೀನಿ. ಯಾಕಂದರೆ ನಾವು ಇವತ್ತು ಮಾತಾಡ್ತಿರುವಂಥದ್ದು ಕಲ್ಚರಲ್ ಮೂವ್ಮೆಂಟ್ ಅಥವಾ ಕಲ್ಚರಲ್ ಹೆಜಮನಿ. ನಾವು ಸಾಂಸ್ಕೃತಿಕ ಚಳುವಳಿ ಅಂತ ನಾವು ಮಾತಾಡ್ತಾ ಇದ್ವಿ, ಆದರೆ RSS ಒಂದು ಸಾಂಸ್ಕೃತಿಕ ಯಾಜಮಾನಿಕೀಯತೆಯನ್ನು, ಕಲ್ಚರಲ್ ಹೆಜಮನಿಯನ್ನು ಹೇಗೆ ಭಾರತದ ಮೇಲೆ ಸ್ಥಾಪಿಸಿ ಬಿಗಿಯಾಗಿ ಹಿಡಿದಿಟ್ಟುಕೊಂಡಿದೆ ಅನ್ನೋದನ್ನು ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಕೆಲವು RSS ಜೊತೆಗೆ RSSನ ಒಂದು ಸಾಂಸ್ಕೃತಿಕ ಸಂಘಟನೆಗಳ ಬಗ್ಗೆ ಮಾತಾಡೋದಾದರೆ, ಸಾಹಿತ್ಯ ಕುರಿತಂತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಕಲ್ಚರಲ್ ಸಂಸ್ಕೃತಿ, ಭಾರತದ ಇಲ್ಲಿ ಏನೇನೋ ಮಾತಾಡಿದ್ರು ಕೂಡ ಇದು ಗುರುಕುಲ ಸಂಸ್ಕೃತಿ, ಇದು ಮನುಧರ್ಮವನ್ನು ಹೇಳುವಂತಹ, ವೈದಿಕ ಶಾಹಿಯನ್ನು ಹೇಳುವಂತಹ, ಪ್ರಾಚೀನ ಭಾರತವನ್ನು ಹೇಳುವಂತಹ ಒಂದು ಸಂಸ್ಕೃತಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. RSS ಪ್ರತಿಪಾದಿಸ್ತಿರುವಂಥದ್ದು ಇದನ್ನೇ. ಈಗಲೂ ಗೋಳ್ವಲ್ಕರ್, ಹೆಡ್ಗವಾರಿಂದ ಮೊದಲಾಗಿ ಈಗಲೂ ಸಹ ಮೋಹನ್ ಭಾಗತ್ವರೆಗೂ RSS ಪ್ರತಿಪಾದಿಸ್ತಿರುವಂಥದ್ದು ನಾವು ಹೇಳಿದಂತಹ ಸಂಸ್ಕೃತಿಯನ್ನು, ಹಿಂದೂ ಧರ್ಮ ಎನ್ನ ಹೆಸರಿನಲ್ಲಿ ಬ್ರಾಹ್ಮಣವಾದ ಸಂಸ್ಕೃತಿಯನ್ನು ಅದು ತರಕ್ಕೆ ಹೊರಟಿದೆ. ಹೀಗಾಗಿ ಅವರೆಲ್ಲ ಸಂಘಟನೆ ಉದ್ದೇಶವು ಇಷ್ಟೇ ಆಗಿರುತ್ತೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಸಂಸ್ಕಾರ ಭಾರತಿ, ವಿಜ್ಞಾನ ಭಾರತಿ. ನೋಡಿ, RSSಗೆ ಆಧುನಿಕತೆಯಲ್ಲಿ ನಂಬಿಕೆ ಇಲ್ಲ, ವಿಜ್ಞಾನ ವೈಜ್ಞಾನಿಕ ಮನೋಧರ್ಮದಲ್ಲಿ ನಂಬಿಕೆ ಇಲ್ಲ, ಆದರೆ ವಿಜ್ಞಾನ ಭಾರತಿ ಅಂತ ಒಂದು ಸಂಘ ಇದೆ. ರಾಷ್ಟ್ರೋತ್ಥಾನ ಪರಿಷತ್ ಪ್ರಕಟಣೆಗಳಿಗಾಗಿ ರಾಷ್ಟ್ರೋತ್ಥಾನ ಪರಿಷತ್ ಇದೆ. ವಿದ್ಯಾಭಾರತಿ ಪ್ರೈಮರಿ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ ನಡೆಸ್ತಿರುವಂಥ ವಿದ್ಯಾಭಾರತಿ ಇದೆ. ದುರ್ಗಾವಾಹಿನಿ ಯುವ ಮಹಿಳೆಯರನ್ನು, ಯುವತಿಯರನ್ನು ಸ್ವಯಂ ಸೇವಕರನ್ನಾಗಿ ಒಳ್ಳೆಂಥ ದುರ್ಗಾವಾಹಿನಿ ಇದೆ. ಸೇವಾ ಭಾರತಿ ಸಮಾಜ ಸೇವೆ ಮಾಡೋದಕ್ಕೆ ಸೇವಾ ಭಾರತಿ ಅಂತಿದೆ. ರಾಷ್ಟ್ರೀಯ ಸೇವಿಕಾ ದಳ, ಮಹಿಳೆಯರ ಸ್ವಯಂ ಸಹಕಾರಿ ಇರುವಂತಹ ರಾಷ್ಟ್ರೀಯ ಸೇವಿಕಾ ದಳ ಇದೆ. ಸ್ವದೇಶಿ ಜಾಗರಣ ಮಂಚ್ ಅಂತ ನಿಮಗೆಲ್ಲ ಗೊತ್ತಿದೆ. ಇತಿಹಾಸ ಸಂಕಲನ ಯೋಜನೆ ಅಂತ ಎನ್ನುವಂಥದ್ದಿದೆ. ಭಾರತ್ ವಿಕಾಸ್ ಪರಿಷತ್ ಅಂತ ಇದೆ. ಧರ್ಮ ಜಾಗರಣ ಸಮಿತಿ ಅಂತ ಇದೆ. ವಿವೇಕಾನಂದ ಕೇಂದ್ರ ಅಂತ ಇದೆ. ವನವಾಸಿ ಕಲ್ಯಾಣಾಶ್ರಮ ಅಂತ ಒಂದಿದೆ. ಇವೆಲ್ಲವೂ ಅನ್ನುವುದು ನಾನು ಕೇವಲ ಅದರ ಸಾಂಸ್ಕೃತಿಕ ಸಾಹಿತ್ಯ ಸಂಬಂಧಪಟ್ಟಂತೆ ಮಾತ್ರ ನಾನು ಪಟ್ಟಿ ಮಾಡ್ತಾ ಇದ್ದೀನಿ. ಇವೆಲ್ಲವನ್ನು ಒಂದಂಥ RSS ಬಗ್ಗೆ ನಾವು ಮಾತಾಡೋದಾದಾಗ, ಇಂಥ ಹಿನ್ನೆಲೆಯಿರುವಂಥ RSS ಯಾತಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ, ಅದು ರಿಜಿಸ್ಟರ್ ಆಗಿಲ್ಲ, ನೋಂದಣಿ ಆಗಿಲ್ಲ, ಅದಕ್ಕೊಂದು ಯಾವುದೇ ಲೆಕ್ಕಪತ್ರ ಇಲ್ಲ. ಕೋಟ್ಯಾನುಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾರ್ವಾನ್ ಪತ್ರಿಕೆಯಲ್ಲಿ ವರದಿ ಆಗಿರುವಂತೆ
ದೆಹಲಿಯಲ್ಲಿ ಎಷ್ಟೋ 350 ಕೋಟಿ ವೆಚ್ಚದ ಒಂದು ದೊಡ್ಡ ಬಂಗಲೆ ಇದೆ RSS ಹೆಸರಲ್ಲಿ, ಆಫೀಸ್ ಹೆಸರಲ್ಲಿ ಅಂತ ಹೇಳ್ತಾರೆ. ಕೇಶವ್ ಕುಂಜ್ ಅಂತಾನೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇರುವಂಥ RSS ಯಾತಕ್ಕೋಸ್ಕರ ನೇಮಕಾತಿ ಮಾಡ್ಕೊಂಡ್ರೆ ನೀವು ನೋಂದಣಿ ಮಾಡಿಸ್ಕೊಳ್ಳಿ ಅನ್ನುವಂಥದ್ದನ್ನು ಮಾತ್ರ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಇದು ಬಹಳ ಸಹಜವಾದದ್ದು ಮತ್ತು ಇದನ್ನ ಬೆಂಬಲಿಸಬೇಕಾಗಿರುವಂಥದ್ದು. ಇದು ಮಾತ್ರವಲ್ಲ ಎನ್ನುವಂಥದ್ದು ಬೇರೆ ಚರ್ಚೆ. ಇದನ್ನ ಬೆಂಬಲಿಸಬೇಕಾಗತ್ತೆ. RSS ತನ್ನ ಸಂಘಟನೆ ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡುವುದನ್ನು ನಾವು ನಿಲ್ಲಿಸಬಾರ್ದು. ಮತ್ತು ಅದರ ಸ್ವಯಂ ಸೇವಕರು ಸಹ ಆ ಸಂಘಟನೆಯಲ್ಲಿ ನೋಂದಣಿ ಆಗಬೇಕಾಗುತ್ತೆ. ಯಾಕಂತಂದ್ರೆ RSS ಇದುವರೆಗೂ ಅವರ ಯಾವುದೇ ಸ್ವತಃ RSS ಸಂಘಟನೆ ನೋಂದಣಿ ಆಗಿಲ್ಲ. ಅದರ ಸ್ವಯಂ ಸೇವಕರು ಕೂಡ ಅದರ ಮೆಂಬರ್ಸ್ ಅಲ್ವೇ ಅಲ್ಲ. ಎಲ್ಲಿಯೂ ಅವ್ರ ಹೆಸರು ರಿಜಿಸ್ಟರ್ ಆಗಿರೋದಿಲ್ಲ, ಅವ್ರ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಗೋಡ್ಸೆ ಅನ್ನೋರು RSSನಲ್ಲ ಅಂತ ಹೇಳಿ RSSಗೆ ಗೋಡ್ಸೆ ಸದಸ್ಯನಾಗಿ ನೋಂದಣಿ ಆಗಿರೋದಿಲ್ಲ. ಆ ಗೋಡ್ಸೆ RSSನವ್ರು ಅಲ್ಲ ಅಂತ ಹೇಳ್ಕೊಂತಾರೆ. ಗೋಡ್ಸೆಯಿಂದ ಹಿಡ್ಕೊಂಡು ಏನು ಭಯೋತ್ಪಾದಕ ಅಂತ ನಾವು ಕರಿತಾ ಇದೀವಿ, ಗಾಂಧೀಜಿನ ಹತ್ಯೆ ಮಾಡಿದ ಗೋಡ್ಸೆಯಿಂದ ಹಿಡ್ಕೊಂಡು ಮೊನ್ನೆ ಏನು CJP ಪಕ್ಷ ಸಂಸ್ಥಾಪಕರಾದಂತಹ ಅಭಿಜಿತ್ ದೀಪ್ಕಿ ಅವ್ರ ಮೇಲೆ ಹಲ್ಲೆ ಮಾಡಿದಂತಹ ರಾಜೇಶ್ ಗುರ್ಜಾರ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಅವನು ಕೂಡ RSS ಅಂತ ಹೇಳ್ಬಿಟ್ಟು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟರ್ ನಾವು ನೋಡ್ತಾ ಇದೀವಿ. ಅಂದ್ರೆ ಇಷ್ಟು ಒಂದು ಲಕ್ಷಾಂತರ ವ್ಯಕ್ತಿಗಳೇನು RSS ಜೊತೆ ಗುರುಸ್ಕೊಂಡಿದ್ದಾರೆ, ಅಭಿಮಾನದಿದ್ದಾರೆ, ಅವರ ಸಿದ್ಧಾಂತಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ, ಸ್ವಯಂ ಸೇವಕರ ಕೆಲಸ ಮಾಡ್ತಾ ಅವರು ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, IAS ಅಧಿಕಾರಿಗಳಾಗಿರ್ಬೋದು, ನಿವೃತ್ತರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಸ್ವಯಂ ಸೇವಕರತೆ ಅಂತ ಕರೀತಾ ಇದ್ದಾರೆ. ಅವ್ರು ಯಾರ ಹೆಸರು ರಿಜಿಸ್ಟ್ರೇಷನ್ ಆಗಿಲ್ಲ. ಹೀಗಾಗಿ RSSಗೆ ಬಲು ಸುಲಭ ಅವ್ರ ಮೇಲೆ ಏನಾದರೂ ಆರೋಪ ಬಂದರೆ ಅಥವಾ ಪುರೋಹಿತ್ ಅನ್ನುವಂಥ ವ್ಯಕ್ತಿ ಮೇಲೆ ಆರೋಪ ಬಂತು ಭಯೋತ್ಪಾದನೆ ಮೇಲೆ, ಅಥವಾ ಪ್ರಜ್ಞಾ ಠಾಕೂರ್ ಮೇಲೆ ಭಯೋತ್ಪಾದನೆ ಆರೋಪ ಬಂತು, ಅವರೆಲ್ಲರನ್ನು ನಾವು RSS ಸಂಬಂಧ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನಾವು ನೋಡಿದಾಗ ಅವ್ರ ಹೆಸರೇ ನೋಂದಾಯಿ ಆಗಿರೋದಿಲ್ಲ, ಎಲ್ಲೂ ರಿಜಿಸ್ಟರ್ ಆಗಿರೋದಿಲ್ಲ. ಅದೇ ರೀತಿ ಗೋಡ್ಸೆಗೆ ಕೂಡ ಆ ಥರ ಹೇಳಿದ್ದನ್ನೇ ಕೂಡ ನಾವು ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ 1995ರಲ್ಲಿ ನಾಥರಾಮ್ ಗೋಡ್ಸೆ ಸಹೋದರ ಗೋಪಾಲ್ ಗೋಡ್ಸೆ ಹಿಂದೂ ಪತ್ರಿಕೆ ಕೊಟ್ಟ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಆ ಸಂದರ್ಭದಲ್ಲಿ ನಾಥರಾಮ್ ಗೋಡ್ಸೆ RSS ಇದ್ದ ಅಂತ ಹೇಳ್ಬಿಟ್ಟು ಗೋಪಾಲ್ ಗೋಡ್ಸೆ ಹೇಳಿದ ದಾಖಲಾಗಿದೆ ಅಧಿಕೃತವಾಗಿ. ಅದು RSS ಇದುವರೆಗೂ ಅದನ್ನು ನಿರಾಕರಿಸಿಲ್ಲ. ಇದಿಷ್ಟು ಒಂದು ಸಂಕ್ಷಿಪ್ತ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರುವಂತಹ RSSನ ನೋಂದಣಿ ಮಾಡಿಸ್ಕೊಳ್ಬೇಕಾದ್ರೆ ಅಕೌಂಟಬಿಲಿಟಿ ಬೇಕು. ನಮಗೆ ಸಣ್ಣ ಪುಟ್ಟದಕ್ಕೆಲ್ಲ ಅಕೌಂಟಬಿಲಿಟಿ ಕೇಳ್ತಾ ಇದೀವಿ, NGOಗಳ ಮೇಲೆ ಅಕೌಂಟಬಿಲಿಟಿ ಕೇಳ್ತಾ ಇದೀವಿ, ಸಮಾಜ ಸೇವೆ ಮಾಡ್ತಿರುವಂಥ ಸಂಘಟನೆಗಳು ಅಕೌಂಟಬಿಲಿಟಿ ಕೇಳ್ಬಿಟ್ಟು ಅವ್ರ ಮೇಲೆ ED ದಾಳಿ ಮಾಡಿಸ್ತಾ ಇದ್ದಾರೆ ಮೋದಿ ನೇತೃತ್ವದ ಸರ್ಕಾರ. ಹಾಗಿದ್ರೆ ಕೋಟ್ಯಾನುಗಟ್ಟಲೆ ವ್ಯವಹಾರ ಮಾಡ್ತಿರುವಂತಹ RSS ಯಾಕೆ ನೋಂದಣಿ ಮಾಡಿಸ್ಕೋಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕು. ಇದು ಮುಖ್ಯವಾದ, ಇದು ಆರಂಭದ ಭಾಗ. ಇದ್ರ ಜೊತೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ನಾವು ನಾಗರಿಕ ಸಮಾಜವಾಗಿ, ಸಾಮಾಜಿಕ ಸಂಘಟನೆಯಾಗಿ ಚಿಂತಕರನಿಸಿಕೊಂಡವರು, ನ್ಯಾಯವಾದಿಗಳು, ಕಾರ್ಯಕರ್ತರು ಎಲ್ಲರ ಮೇಲಿರುವಂಥ ದೊಡ್ಡ ಜವಾಬ್ದಾರಿ. ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಮತಾವಾದದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ, ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಅಂತಂದ್ರೆ RSS ಅನ್ನ ಏನು ಬೃಹದಾಕಾರವಾಗಿ ಬೆಳೆದು ನಿಂತಿದೆಯಲ್ಲ RSS ಅನ್ನ ನಾವು ಸಾಂಸ್ಕೃತಿಕವಾಗಿ ಎದುರಿಸುವುದು ಹೇಗೆ? ನಮ್ಮಲ್ಲಿ ಒಂದು ಕಲ್ಚರಲ್ ಹೆಜಮನಿಯನ್ನು ಬೆಳೆಸಿದಂಥ ಸಾಂಸ್ಕೃತಿಕ ಯಜಮಾನ್ಯವನ್ನು ಬೆಳೆಸಿದಂಥ RSS ಜೊತೆಗೆ ನಾವು ಮುಖಾಮುಖಿ ಆಗಬೇಕಾದ್ರೆ ನಮ್ಮದೇ ಆದಂಥ ಒಂದು ಕಲ್ಚರಲ್ ಮೂಮೆಂಟ್, ಸಾಂಸ್ಕೃತಿಕ ಪ್ರತಿರೋಧ, ಸಾಂಸ್ಕೃತಿಕ ಚಳುವಳಿ, ಸಾಂಸ್ಕೃತಿಕ ರಾಜಕಾರಣ ನಮ್ಮಲ್ಲಿ ಇದೆಯಾ ಎನ್ನುವಂಥ ಪ್ರಶ್ನೆಗಳು ನಾವು ಕೇಳ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅನೇಕ ರೀತಿಯ ಸಾಂಸ್ಕೃತಿಕ ಪ್ರತಿರೋಧಕ್ಕೆ, ಕಲ್ಚರಲ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತೀವಿ, ಅನೇಕ ಸಂದರ್ಭದಲ್ಲಿ ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ದೀವಿ, ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಮಾತಾಡ್ತೀವಿ, ಅನೇಕ ಸಂದರ್ಭದಲ್ಲಿ ಸಾಂಸ್ಕೃತಿಕ ಚಳವಳಿ ಬಗ್ಗೆ ಮಾತಾಡಿದ್ವಿ. ಆದರೆ ಅವೆಲ್ಲವೂ ಬಿಡಿಯಾಗಿದ್ದಾವೆ. ಒಂದು ಸಮಗ್ರವಾಗಿ ಒಂದು ನೆರೇಷನ್, ಒಂದು ಕಥನವಾಗಿ ಅದು ಜನಗಳ ಬಳಿಗೆ ಹೋಗೋಕ್ಕೆ ಸಾಧ್ಯವಾಗ್ತಿಲ್ಲ. ನಾವು ಎಲ್ಲಿವರೆಗೂ ಸಾಂಸ್ಕೃತಿಕ ಚಳವಳಿ, ಕಲ್ಚರಲ್ ಮೂವ್ಮೆಂಟ್, ಸಾಂಸ್ಕೃತಿಕ ಪ್ರತಿರೋಧ, ಕಲ್ಚರಲ್ ರೆಸಿಸ್ಟೆನ್ಸ್ ಮತ್ತು ಸಾಂಸ್ಕೃತಿಕ ರಾಜಕಾರಣ, ಕಲ್ಚರಲ್ ಪಾಲಿಟಿಕ್ಸ್ ಅನ್ನ ಒಂದು ಕಥನವಾಗಿ ಸಮಗ್ರವಾಗಿ ಜನರ ಮುಂದೆ ತಗೊಂಡು ಹೋದಾಗಲೇ ಮಾತ್ರನೇ ಅದು ಆರ್ಗ್ಯಾನಿಕ್ ಆಗಿದ್ದಾಗ ಮಾತ್ರನೇ ಈ RSSನ ಬ್ರಾಹ್ಮಣವಾದದ ಹಿಂದುತ್ವ ರಾಜಕಾರಣದ ಒಂದು ಕಲ್ಚರಲ್ ಹೆಜಮನಿ, ಸಾಂಸ್ಕೃತಿಕ ಯಾಜಮಾನ್ಯವನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಒಂದು ಇತಿಹಾಸದಿಂದ ಒಂದು ಉದಾಹರಣೆಯಾಗಿ ಇವತ್ತು ನಿಮ್ಮ ಮುಂದೆ ನಾನು ಚರ್ಚೆ ಮಾಡಕ್ಕೆ ಬರ್ತೀನಿ. ಇದು ಈ ತಿಂಗಳ ಜೂನ್ 2026ರ ಕಾರ್ವಾನ್ ಮಾಸಪತ್ರಿಕೆಯಲ್ಲಿ ಒಂದು ಲೇಖನವಾಗಿ, ವಿಶ್ಲೇಷಣೆಯಾಗಿ ಪ್ರಕಟವಾಗಿದೆ. ಹೇಗೆ ದಲಿತ್ ಪ್ಯಾಂಥರ್ಸ್ ಎನ್ನುವಂಥ ಸಂಘಟನೆ 1973ರಲ್ಲಿ ಸ್ಥಾಪನೆ ಆಯಿತು, 1977ರಲ್ಲಿ ವಿಸರ್ಜನೆ ಆಯಿತು. ಕೇವಲ 5 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಆದರೆ ಅತ್ಯಂತ ವೈಬ್ರೆಂಟ್ ಆದಂಥ, ಅತ್ಯಂತ ದೊಡ್ಡ ಮಟ್ಟದ ದಲಿತ ಚಳವಳಿಯನ್ನು ಕಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ವಿವರಣೆಗೆ ಹೋಗೋದಿಲ್ಲ. ಆದರೆ ಹೇಗೆ ದಲಿತ್ ಪ್ಯಾಂಥರ್ ಸಂಘಟನೆ, ನಾಮದೇವ್ ಡಸಾಳು, ರಾಜು ದಾಲೆ, ದಾಲೆ, GV ಪವಾರ್,
ಇನ್ನು ಮುಂತಾದವರು ಸೇರ್ಕೊಂಡು ಕಟ್ಟಿದಂತಹ ದಲಿತ್ ಪ್ಯಾಂಥರ್ಸು ಆರ್ ಎಸ್ ಎಸ್ನ ಒಂದು ಪ್ರಣಾಳಿಕೆಯನ್ನೇ ಬದಲಾಯಿಸಿತು ಮತ್ತು ಆರ್ ಎಸ್ ಎಸ್ ದಲಿತ್ ಪ್ಯಾಂಥರ್ಸ್ನ ಮುಂದೆ ಮಂಡಿಯೂರುವಂತೆ ಮಾಡುತ್ತೆ ಅನ್ನೋದನ್ನ ಆ ಕಾರ್ವಾನ್ ಜೂನ್ ಸಂಚಿ 2026 ಸಂಚಿಕೆಯಲ್ಲಿ ಸ್ಪಷ್ಟ ವಿವರವಾಗಿ ಬರೆದಿದ್ದಾರೆ. ಅದರಿಂದ ಆಧರಿಸ್ಬಿಟ್ಟು ಅದನ್ನು ಉದಾಹರಿಸ್ಬಿಟ್ಟು ನಿಮ್ಮ ಮುಂದೆ ಕೆಲವು ವಿಷಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫೆಬ್ರವರಿ 1969ರಲ್ಲಿ ಆಗ ಆರ್ ಎಸ್ ಎಸ್ನ ಈ ಸರಸಂಚಾಲಕರಾಗಿದ್ದಂತಹ ಗೋಳ್ವಲ್ಕರ್ ಅವರು ಮಹಾರಾಷ್ಟ್ರದಲ್ಲಿ ಮಾತಾಡ್ತಾ ಹೇಳ್ತಾರೆ, ದೇವರು ಜಾತಿ ವ್ಯವಸ್ಥೆನ ನಿರ್ವಹಿಸಿದ್ದಾನೆ, ಅಂದ್ರೆ ಕ್ಯಾಸ್ಟ್ ಸಿಸ್ಟಮ್ನ ದೇವರೇ ನಿರ್ಮಿಸಿದ್ದಾನೆ. ಚಾತುರ್ವರ್ಣ ಎನ್ನುವಂಥದ್ದು ಭಾರತದ ಒಂದು ಆತ್ಮ ಮತ್ತು ಪ್ರತಿಯೊಬ್ಬರು ತಮ್ಮ ಜಾತಿಗೆ ತಕ್ಕಂತೆ ವರ್ತಿಸ್ತಾರೆ ಮತ್ತು ಅದು ಆ ರೀತಿ ವರ್ತಿಸುವುದು ಅವರ ಕರ್ತವ್ಯ ಅಂತ ಹೇಳ್ಬಿಟ್ಟು ಏನು ಫೆಬ್ರವರಿ 1969ರಲ್ಲಿ ಗೋಳ್ವಲ್ಕರ್ ಮಾತಾಡ್ತಾರೆ. ಆಗ ಅದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ. ಕೊಲ್ಲಾಪುರದಲ್ಲಿ ಪ್ರತಿಭಟನೆಗಳಾಗ್ತವೆ. ಈ ಪ್ರತಿಭಟನೆಯನ್ನ ಮುಂದುವರೆದ ಭಾಗವಾಗಿ ವಿದರ್ಭ, ನಾಗ್ಪುರಲ್ಲಿ RSS ವರ್ಸಸ್ ದಲಿತ್ ಪ್ಯಾಂಥರ್ಸ್ನ ಒಂದು ದೊಡ್ಡ ಮಟ್ಟದ ಸಂಘರ್ಷ ಏರ್ಪಡುತ್ತೆ. ಇದು ನಡೀತಿರುವಂತಹ ಕಾಲಘಟ್ಟ 1973 74. ಇದು ದೊಡ್ಡ ಮಟ್ಟದ ಒಂದು ಸಂಘರ್ಷ ನಿರ್ಮಾಣ ಆಗುತ್ತೆ ಮತ್ತು ದಲಿತ್ ಪ್ಯಾಂಥರ್ಸ್ ಎನ್ನುತ್ತ ಒಂದು ಆಂಟಿ ಕ್ಯಾಸ್ಟ್ ಮೂವ್ಮೆಂಟ್, ಅದು ಅಮೆರಿಕಾದ ಬ್ಲ್ಯಾಕ್ ಪ್ಯಾಂಥರ್ಸ್ನ ಒಂದು ಸ್ಫೂರ್ತಿ ಪಡೆದ್ಬಿಟ್ಟು ದಲಿತ್ ಪ್ಯಾಂಥರ್ಸ್ ಅಂತ ಒಂದು ಸಂಘಟನೆ ಕಟ್ಟಿದ್ರಲ್ಲ, ಅದು ಮಾರ್ಕ್ಸ್ವಾದಿ ಚಿಂತನೆ, ಅಂಬೇಡ್ಕರ್ ಚಿಂತನೆ ಮತ್ತು ಬುದ್ಧ ಚಿಂತನೆಯನ್ನು ಒಳಗೊಂಡಂತ ಒಂದು ಸಂಘಟನೆ ಆಗಿತ್ತು. ಅದು ಕಟ್ಟಿದಂತ ಏನು ಚಳವಳಿ ಆಗಿತ್ತು, ಅದಕ್ಕೊಂದು ತೀವ್ರತೆ, ಅದಕ್ಕೊಂದು ದೊಡ್ಡ ಮಟ್ಟದ ವ್ಯಾಪ್ತಿ ಸಿಕ್ಕಿದ್ದು, ಅದರ ಒಂದು ಅತ್ಯಂತ ರ್ಯಾಡಿಕಲ್ ಆದಂತಹ ಚಿಂತನೆಗಳು ಮತ್ತು ಸಂಘಟನೆಗಳು ನೇರವಾಗಿ ಹೋರಾಟ ಮಾಡ್ತಾ ಹೋಗ್ತಾರೆ. ಮತ್ತು ಆ ಸಂದರ್ಭದಲ್ಲಿ RSSನ ಕಚೇರಿಗೆ, ಏನು ಮುಂಬೈಲಿ ಇರುವಂತಹ RSSನ 2 ಕಚೇರಿಗೆ ನೂರಾರು ದಲಿತ್ ಪ್ಯಾಂಥರ್ಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ಕೊಂತ ಹೋಗ್ತಾರೆ. RSS ವಿರುದ್ಧ ಘೋಷಣೆ ಕೂಗ್ಕಂತ ಹೋಗ್ತಾರೆ, ಗೋಳ್ವಲ್ಕರ್ ವಿರುದ್ಧ ಘೋಷಣೆ ಕೂಗ್ಕಂತ ಹೋಗ್ತಾರೆ, ಬ್ರಾಹ್ಮಣವಾದಿ ವಿರುದ್ಧ ಧಿಕ್ಕಾರ ಕೂಗ್ಕಂತ ಹೋಗ್ತಾರೆ, ಮನುವಾದಿ ವಿರುದ್ಧದ ಧಿಕ್ಕಾರ ಕೂಗ್ಕೊಂತ ಹೋಗ್ತಾರೆ. ದೊಡ್ಡ ಮಟ್ಟದ ಒಂದು ಚಳವಳಿಯನ್ನೇ ರೂಪಿಸ್ಬಿಡ್ತಾರೆ 1973-74 ಸಂದರ್ಭದಲ್ಲಿ, ಯಾವಾಗ ಗೋಳ್ವಲ್ಕರ್ ಅವರು ಜಾತಿ ವ್ಯವಸ್ಥೆಯನ್ನ ಸಮರಿಸ್ಕೊಳ್ತಾರೆ. ಆಗ ಮಹಾರಾಷ್ಟ್ರದಲ್ಲಿ ಮತ್ತು ಅದರಲ್ಲಿ ವಿದರ್ಭ ಮತ್ತು ನಾಗ್ಪುರ ಭಾಗದಲ್ಲಿ RSS ವರ್ಸಸ್ ದಲಿತ್ ಪ್ಯಾಂಥರ್ಸ್ ಎನ್ನುವಂತಹ ದೊಡ್ಡ ಮಟ್ಟದ ಸಂಘರ್ಷ ಏರ್ಪಡುತ್ತೆ. ಆಗ RSSಗೆ ಒಂದು ಬಗೆಯಲ್ಲಿ ಒಂದು ಚಿಂತನೆ ಶುರುವಾಗುತ್ತೆ. ಅದು ಒಂದು ರೀತಿಯ ಡಿಫೆನ್ಸ್ ಮೋಡಿಗೆ ಹೋಗುತ್ತೆ. ಆಗ RSS ಆಲ್ರೆಡಿ ಗೋಹತ್ಯೆ ನಿಷೇಧ ವಿರುದ್ಧ ಹೋರಾಟ ಮಾಡ್ತಾ ಇತ್ತು, ಮತಾಂತರದ ವಿರುದ್ಧ ಹೋರಾಟ ಮಾಡ್ತಾ ಇತ್ತು, ಅನೇಕ ರೀತಿಯ ಕೋಮುವಾದವನ್ನು ಬಿತ್ತುವಂತಹ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಈ ದಲಿತ್ ಪ್ಯಾಂಥರ್ಸ್ನ ಒಂದು ಏನು ದೊಡ್ಡ ಮಟ್ಟದ RSSನ ಮನುವಾದಿಯ ವಿರುದ್ಧ, ಬ್ರಾಹ್ಮಣವಾದದ ವಿರುದ್ಧ ದೊಡ್ಡ ಹೋರಾಟ ಕಟ್ತಾರೆ. ಅದ್ರ ವಿರುದ್ಧ ಒಂದು ಅಟ್ಯಾಕಿಂಗ್ ಮೋಡ್, RSS ಸದಾ ಅಟ್ಯಾಕಿಂಗ್ ಮೋಡ್ ಇರುವಂತಹ ಸಂಘಟನೆ ಆದ್ರೂ ಸಹ ಈ ಸಂದರ್ಭದಲ್ಲಿ ಡಿಫೆನ್ಸಿವ್ ಆಗಿ ಹೋಗುತ್ತೆ ಮತ್ತು ತನ್ನ ಚಿಂತನಾ ಕ್ರಮವನ್ನೇ ಬದಲಾಯಿಸ್ಕೊಂಡ್ಬಿಡುತ್ತೆ. ನಿಧಾನವಾಗಿ ಅಲ್ಲಿಂದ ಏನು ಬ್ರಾಹ್ಮಣ ಬನಿಯ ಪಕ್ಷವಾಗಿದ್ದಂಥ RSS ಏನ್ ಮಾಡುತ್ತೆ, ಸಂಪೂರ್ಣವಾಗಿ ಬದಲಾಗ್ತಾ OBCಗಳು, ದಲಿತರನ್ನ, ಆದಿವಾಸಿಗಳನ್ನ ಒಳಗೊಳ್ಳುವ ಕಡೆಗೆ ತನ್ನನ್ನು ತಾನು ತನ್ನ ಚಿಂತನೆಯನ್ನ, ತನ್ನ ಸಂಘಟನೆಯನ್ನ, ತನ್ನ ಪ್ರಣಾಳಿಕೆಯನ್ನ ಬದಲಾಯಿಸಿಕೊಳ್ಳುವ ಕಡೆಗೆ ತಿರುಗುತ್ತೆ ಅನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮೊದಲನೇದಾಗಿ ದಲಿತ್ ಪ್ಯಾಂಥರ್ಸ್ನ ಒಂದು ಈ ಜಾತಿ ಆಂಟಿ ಕ್ಯಾಸ್ಟ್ ಮೂವ್ಮೆಂಟ್ ಮತ್ತು RSSನ ಮನುವಾದಿ ವೈದಿಕಶಾಹಿಯ ವಿರುದ್ಧ ಹೋರಾಟ ಅಂತ ಹೇಳ್ಬೇಕಾಗತ್ತೆ. ಮತ್ತು 1983ರಲ್ಲಿ ಇದರ ಮುಂದುವರೆದ ಭಾಗವಾಗಿ ಸಾಮಾಜಿಕ ಸಮಸ್ತ ಮಂಚ್ ಅಂತ ಒಂದು ದಲಿತರನ್ನು ಒಳಗೊಂಡಂತ ಒಂದು ಸಂಘಟನೆಯನ್ನ ಶುರು ಮಾಡ್ತಾರೆ, ಸಾಮಾಜಿಕ ಸಮಸ್ತ ಮಂಚ್ ಅಂತ ಶುರು ಮಾಡ್ತಾರೆ. ಅದನಂತರ ಮುಂದಿನ 10 ವರ್ಷಗಳ 11 ವರ್ಷಗಳಲ್ಲಿ ಅನೇಕ ದಲಿತ, ಆ ಕಾಲದಲ್ಲಿ ದಲಿತ ಚಿಂತಕರಂತ ಕರೆಯಕ ಅಂತ ಹೇಳ್ಬೋದು, ಅವರೆಲ್ಲರೂ ಸಾಮಾಜಿಕ ಸಮಸ್ತ ಮಂಚಕ್ಕೆ ಸೇರ್ಕೊಳ್ತಾರೆ. ಆದರೆ ಕೆಲವು ವರ್ಷಗಳಲ್ಲಿ ನಿರಾಶರಾಗಿ ಹೊರಗೆ ಬಂದಿದ್ದನ್ನು ಕೂಡ ನಾವು ನೋಡ್ತೀವಿ. ಇದರ ಮುಖ್ಯವಾಗಿ ದತ್ತೋಪಂತ್ ಥೇಂಗಡಿ ಇದರ ಮುಖ್ಯ ಭಾಗವಾಗಿರ್ತಾರೆ. ಒಂದು ದಲಿತ್ ಪ್ಯಾಂಥರ್ಸ್ನ ಈ ಚಳುವಳಿ RSSನ ಚಿಂತನಾ ಕ್ರಮವನ್ನೇ ಬದಲಾಯಿಸಿತು ಮತ್ತು ಅದು ಡಿಫೆನ್ಸಿಗೆ ಹೋಗುವಂತ ಮಾಡುತ್ತೆ. ಮತ್ತು ಇದರ ನಂತರ ಸರಸಂಚಾಲಕರಾದಂಥ ದೇವರಸ್ ಅವರು ಗೋಳ್ವಲ್ಕರ್ ಅವರ ಜಾತಿ ವ್ಯವಸ್ಥೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಚಿಂತನೆಯಿಂದ ಹೊರ ಬಂದ್ಬಿಟ್ಟು ಜಾತಿ ವ್ಯವಸ್ಥೆ ವಿರುದ್ಧ ಮಾತನಾಡಕ್ಕೆ ಸಣ್ಣ ಮಟ್ಟದಲ್ಲಿ, ಇದು ಅವರಿಗೆ ಜಾತಿ ವ್ಯವಸ್ಥೆ ವಿರುದ್ಧ ನಂಬಿಕೆ ಅಂತ ಹೇಳ್ತಾ ಇಲ್ಲ, ಆದರೆ ತಾವು ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡದೆ ಹೋದ್ರೆ ತಮ್ಮ ಸಂಘಟನೆ ಬೆಳೆಯುವುದಿಲ್ಲ, ತಮಗೆ ಉಳಿಗಾಲ ಇಲ್ಲ ಎನ್ನುವ ಅರ್ಥದಲ್ಲಿ ಒಂದು ಅಸಹಾಯಕತೆಯಲ್ಲಿ ಮತ್ತು ರಾಜಕೀಯವಾಗಿ ಒಂದು ಪಾಲಿಟಿಕ್ಸ್ಗೋಸ್ಕರ ದೇವರ್ಸ್ ಅವರು ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡಿದ್ರು ಸಹ ಅದೆಲ್ಲೂ ಸ್ಪಷ್ಟವಾಗಿ ಮಾತಾಡೋದಿಲ್ಲ, ಒಂದು ರೀತಿಯ ಅರೆಬೆರೆಯಲ್ಲಿ ಅರೆಮನಸ್ಸಿನಿಂದ ಗೊಂದಲಪೂರಿತವಾಗಿ ಮಾತಾಡ್ತಾರೆ. ಆದರೆ ಗೋಳ್ವಲ್ಕರ್ ನೀತಿಯಿಂದ ಹೊರಗೆ ಬರ್ತಾರೆ. ಇದಕ್ಕೂ ಕೂಡ ಮುಖ್ಯ ಕಾರಣ
ದಲಿತ್ ಪ್ಯಾಂಥರ್ಸ್ ಎನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಈ ಕುರಿತು ಕಾರ್ವಾನ್ ಪತ್ರಿಕೆಯಲ್ಲಿ ವಿವರವಾಗಿ ಲೇಖನ ಬಂದಿದೆ. ಇದರ ನಂತರ ಮತ್ತೊಂದು ಆಗಿದ್ದಂತಂದ್ರೆ 1981ರಲ್ಲಿ ತಮಿಳುನಾಡಿನ ಮೀನಾಕ್ಷಿಪುರಮಲ್ಲಿ ದಲಿತರು ಸಾಮೂಹಿಕವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದು ಮತ್ತು ಅಲ್ಲಿ ನಡೆದ ಹಿಂಸಾಚಾರ ಇದು ಕೂಡ RSSನ ಬೆಚ್ಚಿ ಬೀಳಿಸುತ್ತೆ. ಹೀಗೆ ಸಾಮೂಹಿಕವಾಗಿ ದಲಿತರು ಇಲ್ಲಿನ ಹಿಂದೂ ಧರ್ಮದೊಳಗಿನ ಜಾತಿ ವ್ಯವಸ್ಥೆಯ ಶೋಷಣೆ, ದೌರ್ಜನ್ಯ ಮತ್ತು ತಾರತಮ್ಯದಿಂದ ಬೇಸತ್ತು ನೊಂದ್ಬಿಟ್ಟು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಾಗ ತಾವು ಹಿಂದೂ ಧರ್ಮವನ್ನು ವೈಭವೀಕರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಮನದಟ್ಟಾಗುತ್ತೆ. ಹೀಗಾಗಿ ಮೀನಾಕ್ಷಿಪುರಂ ಮತಾಂತರ ಕೂಡ RSSನ ಚಿಂತನೆಯನ್ನ ಪ್ರಣಾಳಿಕೆಯನ್ನ ಬದಲಿಸ್ಕೊಳ್ಳಕ್ಕೆ ಕಾರಣ ಆಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಸಾಮಾಜಿಕ ಸಮಸ್ತ ಮಂಚ ಎನ್ನುವಂಥದ್ದನ್ನು 1983ರಲ್ಲಿ ದತ್ತೋಪಂತ್ ಥೇಂಗಡಿ ಅವರು ಸ್ಥಾಪಿಸ್ತಾರೆ. ಮತ್ತು ಅದಾದ ನಂತರ ಡಿಸೆಂಬರ್ 2002 ಗುಜರಾತ್ನಲ್ಲಿ ಮುಸ್ಲಿಮರ ಹತ್ಯಾಕಾಂಡ ನಡೆದ ನಂತರ ಆಗ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದು, ಅದಾಗಿ 9 ತಿಂಗಳ ನಂತರ ಮುಸ್ಲಿಂ ರಾಷ್ಟ್ರೀಯ ಮಂಚ ಎನ್ನುವಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಅದು ಹೇಗೆ ಮುಸ್ಲಿಮರನ್ನ ಸಂಪೂರ್ಣವಾಗಿ 3ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಿದಂಥ RSS ಸಿದ್ಧಾಂತವೇ 2002ರ ನಂತರ ಒಂದು ಮುಸ್ಲಿಂ ರಾಷ್ಟ್ರೀಯ ಮಂಚ ಅಂತ ಮಾಡ್ತಾರೆ. ಅಂದ್ರೆ ಇವರ ಒಂದು ಟ್ರೆಂಡ್ ನೋಡಿ, ಮೊದಲು ಒಂದು ಅತಿಯಾದ ಒಂದು ಕ್ರೌರ್ಯ ಪ್ರೇರಿತ ದ್ವೇಷ ಬಿತ್ತುವಂತಹದ್ದ ಒಂದು ಅಜೆಂಡಾವನ್ನ ಬಿತ್ತಾರೆ. ಆದ್ರೆ ಅದಕ್ಕೆ ಪ್ರತಿರೋಧ ಬಂದ ತಕ್ಷಣ ತಮ್ಮ ಟೋನ್, ತಮ್ಮ ನಡೆಯನ್ನು ಬದಲಾಯಿಸ್ಕೊಂಡ್ಬಿಟ್ಟು ಈ ರೀತಿಯಾದಂತಹ ಒಂದು ಮರೆಮೋಸದ ಸಂಘಟನೆಗಳನ್ನ ಮಾಡ್ತಾ ಹೋಗ್ತಾರೆ. ಇದರ ಮುಂದುವರೆದ ಭಾಗವಾಗಿ ಇದೇ ಕಾರ್ವಾನ್ ಪತ್ರಿಕೆಯಲ್ಲಿ ವಿವರವಾಗಿ ಬರೆದಿದ್ದಾರೆ. ದತ್ತೋಪಂತ್ ಥೇಂಗಡಿ ಅವರು 1983ರಲ್ಲಿ ಒಂದು ಲೇಖನ ಬರೀತಾರೆ. ಆ ಲೇಖನದಲ್ಲಿ ಅವರು ಬರಿತಾ ಅವ್ರು ಹೇಳ್ತಾರೆ, ಸಂಕೇತ್ ರೇಖೆ ಅನ್ನುವಂಥ ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ಅವರು ದತ್ತೋಪಂತ್ ಥೇಂಗಡಿ ಬರೀತಾರೆ, 1954ರ ಲೋಕಸಭಾ ಉಪಚುನಾವಣೆಯಲ್ಲಿ ಭಂಡಾರ್ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರು ಅಭ್ಯರ್ಥಿಯಾಗಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ SCFನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಾರೆ. ಆಗ ದತ್ತೋಪಂತ್ ಥೇಂಗಡಿ ಬರೀತಾರೆ, ನಾನು ಆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಕಾರ್ಯಕರ್ತನಾಗಿದ್ದೆ, ಆ ಭಂಡಾರ್ ಉಪಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೆ ಎನ್ನುವಂಥದ್ದನ್ನ ಸುಳ್ಳಾದಂತ ಅಂದ್ರೆ ಅವರಿಗೆ ದಲಿತರನ್ನ ಆಕರ್ಷಿಸ್ಕೊಳ್ಬೇಕಾಗತ್ತೆ, ಅಂಬೇಡ್ಕರ್ ಅವ್ರನ್ನ ಅಪ್ರಾಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಅಪ್ರಾಪ್ರೇಷನ್ ಮತ್ತು ದಲಿತರನ್ನ ಸೆಳೆಯೋದಕ್ಕೋಸ್ಕರ ಈ ರೀತಿಯ ಸುಳ್ಳುಗಳನ್ನು, ಇತಿಹಾಸವನ್ನೇ ತಿರುಚುವಂತಹ ಒಂದು ಸುಳ್ಳನ್ನ ಓಪನ್ ಆಗಿ ಅಧಿಕೃತವಾಗಿ ಬರೀತಾರೆ. ಥೇಂಗಡಿ ಅವರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಕಾರ್ಯಕರ್ತನಾಗಿದ್ದೆ, 1954ರ ಭಂಡಾರ್ ಉಪಚುನಾವಣೆಯಲ್ಲಿ ಅಂಬೇಡ್ಕರ್ ಅಭ್ಯರ್ಥಿಯಾಗಿದ್ರು, ಅಲ್ಲಿ ನಾನು ಪ್ರಚಾರದಂತ ಭಾಗವಹಿಸಿದ್ದೆ ಅಂತ ಬರೆದಾಗ ಅದನ್ನ ಸಂಪೂರ್ಣವಾಗಿ ಸಾಲಸಾಗಟಾಗಿ ತಾರಾಚಂದ್ ಖಂಡೇಲ್ಕರ್ ಅನ್ನುವಂಥವ್ರು ತಿರಸ್ಕಾರ ಮಾಡ್ತಾರೆ. ಯಾಕಂತಂದ್ರೆ ಅದೇ ಉಪಚುನಾವಣೆಯಲ್ಲಿ, ಭಂಡಾರ್ ಉಪಚುನಾವಣೆಯಲ್ಲಿ, ಲೋಕಸಭಾ ಉಪಚುನಾವಣೆಯಲ್ಲಿ ಅಂಬೇಡ್ಕರ್ ಪರವಾಗಿ ಪೋಲಿಂಗ್ ಏಜೆಂಟ್ ಆಗಿದ್ದಂಥವ್ರು, ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಪೋಲಿಂಗ್ ಏಜೆಂಟ್ ಆಗಿದ್ದಂಥ ತಾರಾಚಂದ್ ಖಂಡೇಲ್ಕರ್ ಅವರು ಥೇಂಗಡಿ ಅವರ ಈ ಮಾತನ್ನ, ಈ ಹೇಳಿಕೆಯನ್ನ, ಈ ಬರಹವನ್ನ ತಿರಸ್ಕಾರ ಮಾಡಿ ಅಲ್ಲೆಗೆಳಿತಾರೆ. SCFನ ಕಾರ್ಯಕರ್ತರು ಥೇಂಗಡಿ ಅವರು, ಈ ದತ್ತೋಪಂತ್ ಥೇಂಗಡಿ ಅವರು SCFನ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಕಾರ್ಯಕರ್ತರು ಆಗಿರ್ಲಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅದನ್ನ ತಿರಸ್ಕಾರ ಮಾಡ್ತಾರೆ. ಯಾಕಂದ್ರೆ ಅವರು ಅಲ್ಲಿ ಪೋಲಿಂಗ್ ಏಜೆಂಟ್ ಆಗಿರ್ತಾರೆ. ನಾನು ಪೋಲಿಂಗ್ ಏಜೆಂಟ್ ಆಗಿದ್ದೆ, ನಾನು ಎಲ್ಲಿಯೂ ಥೇಂಗಡಿಯನ್ನು ನೋಡ್ಲಿಲ್ಲ ಎನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಆ ನಂತರ ಸಮತಾ ಸೈನಿಕ ದಳ 1927ರಲ್ಲಿ ಅಂಬೇಡ್ಕರ್ ಸಮತಾ ಸೈನಿಕ ದಳ ಅಂತ ಸ್ಥಾಪನೆ ಮಾಡ್ತಾರೆ ರಾಜಕೀಯ ಸಂಘಟನೆಯಾಗಿ. ಅದರ ಭಾಗವಾಗಿದ್ದಂಥ ನಾರಾಯಣ್ ಫುಲೆ ಅವರು ಬಾಬಾ ಸಾಹೇಬರ ಅಂಗರಕ್ಷಕರಾಗಿರ್ತಾರೆ. ನಾರಾಯಣ್ ಫುಲೆ ಅವರು ಕೂಡ ಹೇಳ್ತಾರೆ, SCFನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ದತ್ತೋಪಂತ್ ಥೇಂಗಡಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವನ್ನು ಸದಸ್ಯರನ್ನಾಗಿ ಮಾತ್ರ ಒಳಗೊಂಡಿರುತ್ತೆ, ಅದು ದತ್ತೋಪಂತ್ ಥೇಂಗಡಿ ಇರಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನ ಇವರು ಹೇಳ್ತಾರೆ. ಅಂದ್ರೆ ಆ ಅಂಬೇಡ್ಕರ್ ಚಳವಳಿಯ ಭಾಗವಾಗಿದ್ದಂಥ, ಅಂಬೇಡ್ಕರ್ ಜೊತೆಗೆ ಇದ್ದಂಥವರು ಸ್ಪಷ್ಟವಾಗಿ ದತ್ತೋಪಂತ್ ಥೇಂಗಡಿ ಅವರ ಹೇಳಿಕೆಗಳನ್ನ ಸಂಪೂರ್ಣವಾಗಿ ಅಲ್ಲಗೆಳಿತಾರೆ. ಆದರೆ ದತ್ತೋಪಂತ್ ಥೇಂಗಡಿ ಅವರ ಮಾತುಗಳು ಮಾತ್ರ ಚರ್ಚೆಗೆ ಬರ್ತವೆ. ಆದರೆ ಖಂಡೇಲ್ಕರ್ ಮತ್ತು ನಾರಾಯಣರಾವ್ ಫುಲೆ ಅವರ ಈ ನಿರಾಕರಣೆ ಮತ್ತು ಸ್ಪಷ್ಟೀಕರಣದ ಮಾತುಗಳು ಎಲ್ಲಿ ಚರ್ಚೆ ಆಗ್ತಿಲ್ಲ. ನಾವು ಅತಿ ಹೆಚ್ಚಿನ ಮಟ್ಟಿಗೆ ಚರ್ಚೆ ಮಾಡೋಕ್ಕಾಗತ್ತೆ. ಮತ್ತು 13 ಅಕ್ಟೋಬರ್ 1956 ಅಂಬೇಡ್ಕರ್ ಅವರು ಆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗುವುದಕ್ಕಿಂತ ಒಂದು ದಿನ ಮುಂಚೆ ನಾಗ್ಪುರದ ಶ್ಯಾಮ್ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರೆ ಬಾಬಾ ಸಾಹೇಬರು. ಆ ಸಭೆಯಲ್ಲಿ ಥೇಂಗಡಿ ಅವರು ಬರೀತಾರೆ, ನಾನು ಅಲ್ಲಿದ್ದೆ ಎನ್ನುವಂಥದ್ದನ್ನ ಬರೀತಾರೆ. ಅದು ಕೂಡ ಸುಳ್ಳು ಅಂತ ಹೇಳ್ಬಿಟ್ಟು ಖಂಡೇಲ್ಕರ್ ಅವರು ಹೇಳ್ತಾರೆ, ಇಡೀ ಸಭೆಯಲ್ಲಿ ನಾನು ವಹಿಸಿದ್ದೆ, ಖಂಡೇಲ್ಕರ್ ಅವರು ಬರೀತಾರೆ, ಅಲ್ಲಿ ಎಲ್ಲಿಯೂ ದತ್ತೋಪಂತ್ ಥೇಂಗಡಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಇನ್ನೊಬ್ರು ಸಮತಾ ಸೈನಿಕ ದಳದ ಕಾರ್ಯಕರ್ತರಾದಂಥ ಪ್ರಹ್ಲಾದ್ ಮಂಡ್ಯ ಅವ್ರ ಜೊತೆಗೆ ಕೂಡ ಹೇಳ್ತಾರೆ, ಅಲ್ಲಿ ಥೇಂಗಡಿ ಅವ್ರು ಇರಲಿಲ್ಲ, ಯಾವುದೇ ರೀತಿಯಲ್ಲಿ ಥೇಂಗಡಿ ಅವ್ರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅದೇ ಜೊತೆಗೆ ನಾರಾಯಣರಾವ್ ಫುಲೆ, ವಾಮನ್ ರಾವ್ ಗೋಡ್ಬೋಲೆ, ಪ್ರಹ್ಲಾದ್
ಮೆಂಡೆ ಇವ್ರು ಮೂವರು ಆದರೆ ಆ ಕಾಲದಲ್ಲಿ ಅಂಬೇಡ್ಕರ್ ಜೊತೆಗೆ ಆ SCF ಮತ್ತು SSD ಕಾಲದಲ್ಲಿ ಇದ್ದಂಥವರು ನಾರಾಯಣರಾವ್ ಫುಲೆ, ವಾಮನರಾವ್ ಗೋಡ್ಬೋಲೆ ಮತ್ತು ಪ್ರಹ್ಲಾದ್ ಮೆಂಡೆ ಈಗಿಲ್ಲ. ಆದರೆ ಆಲ್ರೆಡಿ ಅವರು ತೇಂಗಡಿ ಅವರ ಮಾತುಗಳನ್ನು ನಿರಾಕರಿಸಿದ್ದಾರೆ. ಈಗ ಆ ಕಾಲದಲ್ಲಿ ಇದ್ದಂಥ ಈಗಲೂ ಇರುವಂತಹ ಖಂಡೇಲ್ಕರ್ ಅವರು ಈ ತೇಂಗಡಿ ಅವರ ಈ ಸುಳ್ಳುಗಳನ್ನು ನಿರಾಕರಿಸ್ತಾ ಇದ್ದಾರೆ. ಇದು RSSನ ಅಂದರೆ ಎರಡನೇ ಭಾಗ, ಅಂಬೇಡ್ಕರ್ ಅವರನ್ನು ಅಪ್ರಾಪ್ರಿಯೇಟ್ ಮಾಡಿಕೊಳ್ಳುವಂಥದ್ದು ಮತ್ತು ದಲಿತರನ್ನು ಸೆಳೆಯೋದಕ್ಕೋಸ್ಕರ ಮಾಡಿಕೊಂಡಂಥ ಎರಡನೇ ಭಾಗ ಆಗಿದೆ. ಮತ್ತು ಮೂರನೇ ಭಾಗವಾಗಿ 1952ರಲ್ಲಿ ಅವರೇನು ಸ್ಥಾಪನೆ ಮಾಡ್ತಾರೆ, ವನವಾಸಿ ಕಲ್ಯಾಣ ಆಶ್ರಮ ಅಂತ ಹೇಳ್ಬಿಟ್ಟು ಆದಿವಾಸಿಗಳನ್ನು ಸಂಪೂರ್ಣವಾಗಿ ತಮ್ಮೆಳೆಗೆ ಸೇರ್ಕೊಂಡ್ಬಿಟ್ಟು ಅವರನ್ನು ಹಿಂದೂ ಧರ್ಮದ ಕಾಲಾಳುಗಳನ್ನಾಗಿ ರೂಪಿಸಿ ಬಾಣಗಳನ್ನಾಗಿ ಬಳಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯತಂತ್ರ ರೂಪಿಸ್ತಾರೆ. ಆ ಕಾರ್ಯತಂತ್ರ ಗುಜರಾತು, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾದಲ್ಲಿ ತಕ್ಕ ಮಟ್ಟಿಗೆ ಅಥವಾ ಅನೇಕ ಕಡೆಗಳಲ್ಲಿ ಸಾಕಷ್ಟು ಯಶಸ್ವಿಯಾಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಗುಜರಾತ್ ಹತ್ಯಾಕಾಂಡದಲ್ಲಿ ಈ ಆದಿವಾಸಿಗಳನ್ನು ಬಾಣಗಳಾಗಿ ಬಳಸ್ಕೊಳ್ಳೋದನ್ನು ಕೂಡ ನೋಡ್ತಾ ಇದ್ದೀವಿ. ಆದರೆ ಅವರನ್ನು ಆದಿವಾಸಿಗಳಂತೆ ಕರೆಯೋದಿಲ್ಲ, ವನವಾಸಿಗಳಂತೆ ಬೇಕಂತಾನೆ ವನವಾಸಿಗಳಂತೆ ನೀವು ವನದಲ್ಲೇ ಇರಬೇಕು, ಆಧುನಿಕತೆಗೆ ಬರುವಂತಿಲ್ಲ ಎನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಈಗ ಹಿಂದೆ ಈಗಾಗಲೇ ನಾನು ಹೇಳಿದಂತೆ ಅನೇಕ ಪಟ್ಟಿಗಳನ್ನ ನಿಮಗೆ ಹೇಳಿದ್ದೀನಿ, ಏನೇನು ಸಂಘಟನೆಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಎಲ್ಲ ಸಂಘಟನೆಗಳ ಮೂಲಕ ಸಾಂಸ್ಕೃತಿಕವಾಗಿ ತನ್ನ ಚಿಂತನೆಯನ್ನು, ತನ್ನ ಸಿದ್ಧಾಂತವನ್ನು ಬಿತ್ತಿಬಿಟ್ಟಿದೆ. ಈಗ ಆಲ್ರೆಡಿ ಬಿತ್ತಿಬಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಬಿತ್ತಿದೆ, ಎಷ್ಟು ಆಳವಾಗಿ ಬಿತ್ತಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಆಧಾರದಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ಕಲ್ಚರಲ್ ಮೂವ್ಮೆಂಟ್, ಸಾಂಸ್ಕೃತಿಕ ಚಳವಳಿ, ಸಾಂಸ್ಕೃತಿಕ ಪ್ರತಿರೋಧ, ಕಲ್ಚರಲ್ ರೆಸಿಸ್ಟೆನ್ಸ್ ಮತ್ತು ಕಲ್ಚರಲ್ ಪಾಲಿಟಿಕ್ಸ್, ಸಾಂಸ್ಕೃತಿಕ ರಾಜಕಾರಣ ಮಾಡಬೇಕಾಗತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ದಲಿತ್ ಪ್ಯಾಂಥರ್ಸ್ ನಮಗೆ ತೋರಿಸಿಕೊಟ್ಟಿದೆ. ನಾವು ಅದನ್ನು ಆಧರಿಸ್ಬಿಟ್ಟು ಈ ಕಾರ್ಯಕ್ಕೆ ತಕ್ಕಂತೆ ಮತ್ತಷ್ಟು ವಿಸ್ತರಿಸ್ಬಿಟ್ಟು ಹೊಸ ಆಯಾಮಗಳನ್ನು, ಅದಕ್ಕೆ ಎಲ್ಲ ಒಂದು ಇನ್ಕ್ಲೂಸಿವಿಟಿಯನ್ನು ಬೆರೆಸ್ಕೊಂಡ್ಬಿಟ್ಟು ಇದನ್ನು ಕಟ್ಟಬೇಕಾಗತ್ತೆ. ಮತ್ತು ಈ ನೆರೇಷನ್ನೇ ಕಟ್ಟಬೇಕಾಗುತ್ತೆ. ನಾವು ಒಂದು ನೆರೇಷನ್ನ, ಕಥನವನ್ನು ಕಟ್ಟದೆ ಹೋದರೆ RSSನ ಸಿದ್ಧಾಂತವನ್ನು ಸೋಲಿಸೋದು ಬಹಳ ಕಷ್ಟ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ನಮಸ್ಕಾರ.